ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 4ನೇ ಮ್ಯಾಚ್ಗೆ ನಮ್ಮ ಕೋಚ್ ಆಗಿರ್ತಕ್ಕಂಥ ಗೌತಮ್ ಗಂಭೀರ್ ಅವರು ಏನೆಲ್ಲ ಬದಲಾವಣೆ ಮಾಡ್ತಿದ್ದಾರೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಈ T20 ಸರಣಿಯನ್ನು ನಮ್ಮ ಭಾರತ ಆಲ್ರೆಡಿ ಗೆದ್ದಾಗಿದೆ ಅಂತಲೇ ಹೇಳ್ಬೋದು. 5 ಮ್ಯಾಚಲ್ಲಿ ಒಂದು 3 ಮ್ಯಾಚ್ ಗೆದ್ದು ಈ ಸರಣಿಯನ್ನು ಗೆದ್ದಾಗಿದೆ. ಹಾಗಾಗಿ ಈ ಮ್ಯಾಚಿಂದ ಸಂಜು ಸ್ಯಾಮ್ಸನ್ ಅವ್ರನ್ನಾಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವ್ರನ್ನಾಗಿರ್ಬೋದು, ಹಾಗೆ ಬಾಲಿಂಗಲ್ಲಿ ಹರ್ಷದೀಪ್ ಸಿಂಗ್ ಅವ್ರನ್ನ, ಈ 3 ಜನರನ್ನು ಒಂದು ಪ್ಲೇಯಿಂಗ್ 11ನಿಂದ ಆಚೆ ಇಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆಲ್ರೆಡಿ ಸರಣಿ ಗೆದ್ದಾಗಿದೆ. ಹೀಗಾಗಿ ಒಂದು ಬೇರೆ ಪ್ಲೇಯರ್ಗಳಿಗೆ ಅವಕಾಶ ಕೊಟ್ಟು ಅವರ ಟ್ಯಾಲೆಂಟ್ನ ನೋಡುವ ಒಂದು ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಆಲ್ರೆಡಿ ಸರಣಿ ಗೆದ್ದಾಗಿದೆ. ಇವಾಗ ಇವರು ಆಡಿದ್ರು ಗೆದ್ದರು ಅಷ್ಟೇ ಬಂತು, ಸೋದರು ಅಷ್ಟೇ ಬಂತು. ಯಾಕಂದರೆ ಬ್ಯಾಟಿಂಗಲ್ಲೂ ಕೂಡ ನೋಡಿದರೆ ಯಾವ ಥರ ಸ್ಟ್ರಾಂಗ್ ಇದೆ ನಮ್ಮ ಟೀಮ್. ಸೂರ್ಯಕುಮಾರ್ ಯಾದವ್ ಅವರಾಗಿರ್ಬೋದು, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಯಾವ ಥರ ಬ್ಯಾಟಿಂಗ್ ಆಡ್ತಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಬಾಲಿಂಗಲ್ಲೂ ಅಷ್ಟೇ ಹರ್ಷದೀಪ್ ಸಿಂಗು, ಜಸ್ಪ್ರೀತ್ ಬುಮ್ರಾ ಅವರಾಗಿರ್ಬೋದು, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ. ಹಾಗೆ ವರುಣ್ ಚಕ್ರವರ್ತಿ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದ ರವಿ ಬಿಷ್ಣೋಯ್ ಅವರು ಕೂಡ ಎಷ್ಟು ಚೆನ್ನಾಗಿ ಬಾಲಿಂಗ್ ಮಾಡ್ತಿದ್ದಾರೆ ನೋಡಿದ್ದೀರಾ. ಹೀಗಾಗಿ ಒಂದು 3 ಬದಲಾವಣೆ ಮಾಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಉಳಿದಿರೋ 2 ಮ್ಯಾಚ್ ನಾವು ಗೆದ್ದರೂ ಕೂಡ ನಡೆಯುತ್ತೆ, ಸೋತರೂ ಕೂಡ ನಡೆಯುತ್ತೆ. ಹೀಗಾಗಿ ಒಂದು ಬದಲಾವಣೆ ಮಾಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.